ಸೌಜನ್ಯ ಪ್ರಕರಣದಲ್ಲಿ ದೂರು ಕೊಡಬೇಕಾಗಿದ್ದು ಅವ್ರ ತಾಯಿದ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ತಾಯಿದ ಯಾಕೆ ತಗೋಬೇಕು ಅಂತ ಹೇಳಿದ್ರೆ ಅವಳು ಯಾವ ಸ್ಟೇಜ್ ಅಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ. ಮಗಳ ಮೇಲೆ ಅತ್ಯಾಚಾರ ಆದಾಗ ತಾಯಿ ಕಾಂಪ್ರಮೈಸ್ ಆಗೋದಿಲ್ಲ. ಪ್ರತಿಯೊಂದು ಪ್ರಕರಣದಲ್ಲಿ ಕೂಡ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ದಿಸ್ ಇಸ್ ಅ ಪ್ಯಾಟರ್ನ್. ಭಕ್ತರಿಗೆ ಆದಂತಹ ನೋವುಗಳನ್ನ ಕೇಳ್ತಾರೆ ಅವ್ರು, ಯಾಕೆ ನಮ್ಗೆ ನೋವು ಮಾಡಿದ್ರಿ ಅಂತೇಳಿ ದೇವರಿಗೆ ಕೇಳಿಲ್ಲ. ನಿನ್ನ ಕ್ಷೇತ್ರದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲಪ್ಪ ಅಂತ ಕೇಳ್ತಾರೆ. ಅಪಚಾರ ಮಾಡಲ್ಲ ಯಾರು. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ತಿಮ್ಮಾರೆಡ್ಡಿ ಅವರು ಪರಿಚಯ ಇತ್ತಾ ಅಥವಾ ಇಲ್ಲ ನೀವಾಗೇ ಒಂದು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದ ಅಥವಾ ಯಾರಾದ್ರೂ ಕರೆತಂದಿದ್ದ? ಆಮೇಲೆ ಸೌಜನ್ಯ ಕೇಸ್ ಆಮೇಲೆ ನಾನು ಮುಂಚೆ ಅದು ಹೋರಾಟಕ್ಕೆ ಹೋಗಿದ್ದ ಮುಂಚೆ ಸ್ಟಡಿ ಮಾಡಿದ್ದೇನೆ. ಯಾಕಂದ್ರೆ ಎಷ್ಟೋ ಜನ ಅದನ್ನ ದಾರಿ ತಪ್ಪಿಸಕ್ ಮಾಡಿದ್ದಾರೆ. ಸಂತೋಷ್ ರಾವ್ನೇ ಮಾಡಿದ. ಅಲ್ಲಿ ಹೋಗಿದ ಮೇಲೆ ಕನ್ಫರ್ಮ್ ಆಯ್ತು ಇದನ್ನ ಒಬ್ಬ ವ್ಯಕ್ತಿ ಮಾಡಕ್ ಆಗಲ್ಲ. ಒಂಥರ ಅವಿವೇಕಿ ಹೇಳಿಕೆಯನ್ನ ಹೇಳ್ಕೊಡ್ತಾ ಇದ್ರು. ಅದು ಪೊಲೀಸ್ ಇಲಾಖೆಯಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಅವ್ರು ಹೇಳ್ತಾ ಇರೋದು ಎಷ್ಟು ಫಾಲ್ಟ್ ಅಂತ. ಅವು ಯಾವ ಅಧಿಕಾರಿ ಬಂದು ಹೇಳ್ತಾ ಇದ್ರಲ್ಲ ಸಂತೋಷ್ ರಾವ್ನೇ ಮಾಡಿದ ಅಧಿಕಾರಿಗೆ ಏನ್ರಿ ಸಂಬಂಧ? ಅವ್ರ ಮೇಲೇನೆ ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ ಮನೆಗೆ ಅಂತ ಹೇಳಿ ಅವ್ರ ಮನೆ ಮೇಲೇನೆ ದಾಳಿ ಮಾಡಿದ್ರು. ಒಂದು ಪ್ಯಾಟರ್ನ್ ಅಂತ ಇದೆ ಅದರಲ್ಲಿ. ಏನೇ ಪ್ರಕರಣಗಳಾದ್ರೂ ಒಬ್ಬ ಇನ್ನೋಸೆಂಟ್ ತಂದಾಗಿರ್ತಾರೆ. ಸೌಜನ್ಯ ಪ್ರಕರಣಕ್ಕೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ದಿನಗಳ ಕಾಲ ನೀವು ಕಾಣಿಸ್ಕೊಳ್ಳಿಲ್ಲ. ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ? ನಾನು ಇಲ್ಲೇ ಬೆಂಗಳೂರಲ್ಲಿ ಇದ್ದೆ, ಮತ್ತು ಆರಾಮಾಗಿ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಈಗಲೂ ಕೂಡ ಫ್ಯಾಮಿಲಿ ಮ್ಯಾನ್. ಜಾಸ್ತಿ ಹೊರಗಡೆ ನನಗೆ ಅದೇ ಹೇಳಿದ್ನಲ್ಲ, ನನಗೆ ಹೊರಗಡೆ ಅವಶ್ಯಕತೆ ಇದ್ದರೆ, ಈಗ ಕೋವಿಡಲ್ಲಿ ವರ್ಕ್ ಮಾಡಿದ್ದೀನಿ, ತುಂಬ ವರ್ಕ್ ಮಾಡಿದ್ದೀನಿ. ನನಗೆ ಖುಷಿ ಇದೆ, ಅಷ್ಟೇ ಬೇಸರ ಇದೆ. ತುಂಬ ಜನರನ್ನ ನಾವು ಕಳ್ಕೊಂಡ್ವಿ ಕೋವಿಡಲ್ಲಿ. ಇಡೀ ಎಂಟೈರ್ ಬೆಂಗಳೂರು ಸಿಟಿಯಲ್ಲಿ ನಮ್ಮ ಮಣಿವಣ್ಣನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಸೆಕ್ರೆಟರಿ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಸೀನಿಯರ್ IAS ಆಫೀಸರ್ ಅಂತ ಒಬ್ಬ ದಕ್ಷ, ಮತ್ತು ಬರೀ ದಕ್ಷ ಒಂದೇ ಅಲ್ಲ, ದಕ್ಷ ಸುಮಾರು ಜನ ಇರ್ತಾರೆ. ಪಬ್ಲಿಕ್ ಬಗ್ಗೆ ಹಾನೆಸ್ಟ್ ಕಮಿಟ್ಮೆಂಟ್ ಇರುವಂಥ ಅಧಿಕಾರಿ ಮಣಿವಣ್ಣನ್. ಕೋವಿಡ್ನಲ್ಲಿ ಸುಮಾರು ವರ್ಕ್ ಮಾಡಿದ್ದೀನಿ ನಾನು. ಬಸ್ ಸ್ಟ್ಯಾಂಡಲ್ಲಿ, ಲೇಬರ್ ಮೂಮೆಂಟಲ್ಲಿ, ಫುಡ್ ಡಿಸ್ಟ್ರಿಬ್ಯೂಷನಲ್ಲಿ ಸುಮಾರು ವರ್ಕ್ ಮಾಡಿದ್ದೀನಿ. ಎಲ್ಲೂ ಕೂಡ ನಾನು ತೋರಿಸ್ಕೊಂಡಿಲ್ಲ. ಈಗ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಮೀಡಿಯಾ ಮುಂದೆ ತಮ್ಮ ಮುಂದೆ ಬರ್ತೀವಿ, ಕ್ಯಾಮ್ರಾ ಮುಂದೆ ಬರ್ತೀವಿ, ಯಾವಾಗ ಗೊತ್ತಾಗುತ್ತೆ. ಆದರೆ ಬಿಫೋರು ಕೂಡ ನನಗೆ ಯೂಶಲಿ ಪ್ರಚಾರ ಇಲ್ಲದೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ. ತುಂಬ ಫ್ರೀಯಾಗಿ ಕೆಲಸ ಮಾಡ್ತೀನಿ ನಾನು. ಕೋವಿಡಲ್ಲಿ ಹಾಗೆ ಆಗಿತ್ತು. ನಾನು ಕೋವಿಡಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ದೀನಿ. ಡೆಡ್ ಬಾಡಿ ಲಿಫ್ಟ್ ಮಾಡಿದ್ದೀವಿ, ಕ್ರಿಮೇಷನ್ ಮಾಡಿದ್ದೀವಿ, ಸಾಕಷ್ಟು ವರ್ಕ್ ಮಾಡಿದ್ದೀನಿ. ಆನಂತರ ಎಲ್ಲೇ ನ್ಯಾಚುರಲ್ ಡಿಸಾಸ್ಟರ್ ಆದರೂ ಕೂಡ ನಾನು ಹೋಗ್ತೀನಿ ಅಲ್ಲಿ. ಹಿಂದೆ ಗುಜರಾತ್ ಭೂಕಂಪ ಆದಾಗ ಹೋಗಿದ್ದೆ, ಅದಾದ ನಂತರ ತಮಿಳುನಾಡಲ್ಲಿ ಸುನಾಮಿ ಆದಾಗ ಹೋಗಿದ್ದೆ. ನ್ಯಾಚುರಲ್ ಡಿಸಾಸ್ಟರ್ ಆದರೆ ನಾನು ಹೋಗ್ತೀನಿ. ಕೆಲವೊಂದಿಷ್ಟು ಈ ಇನ್ನರ್ ಇದನ್ನು ನಾನು ಕಾನ್ಷಿಯಸ್ಸನ್ನು ನಾನು ಕೇಳ್ತಾ ಇರ್ತೀನಿ. ಸಾಮಾಜಿಕ ಕಳಕಳಿ ಸರ್, ಅದಕ್ಕೆ ಏನು ಹೆಸರು ಕೊಡಬೇಡಿ ನೀವು. ನಾನು ನಿಜವಾಗ್ಲೂ ಐ ಡೋಂಟ್ ವಾಂಟ್ ಎನಿ ಟೈಟಲ್. ಕಳಕಳಿನೋ ನೋ, ಅದು ಒಂದು ಬಂದುಬಿಡ್ತದೆ. ಪ್ರಾಣಿಗಳಲ್ಲೂ ಇರ್ತದೆ ಸರ್, ಪ್ರಾಣಿಗಳಲ್ಲಿ ಕೂಡ ಇರ್ತದೆ. ದಟ್ ಈಸ್ ನೇಚರ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ನಾವು ಅದನ್ನು ಎಷ್ಟೋ ಜನ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಸೆನ್ಸಿಟಿವಿಟಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಹೀಗಾಗಿ ನಾನು ನ್ಯಾಚುರಲ್ ಆಟೋಮೆಟಿಕ್ಕಾಗಿ ಹೋಗ್ತೇನೆ. ನಾನು ಯಾವ ಇದನ್ನಿಲ್ದನೂ ಹೋಗ್ತೇನೆ. ಈಗ ಈ ಏನಿದು ಫೇಸ್ಬುಕ್ ಎಲ್ಲ ನಾನು ಈಗ ಯೂಸ್ ಮಾಡೋಕ್ಕೆ ಕಲ್ತಿದ್ದು ಸೌಜನ್ಯ ಪ್ರಕರಣದಲ್ಲಿ. ಮುಂಚೆ ನಾನೆಲ್ಲ ಲಾಗೌಟ್ ಮಾಡಿಬಿಟ್ಟಿದ್ದೆ. ಒಂದು 3-4 ಇಯರ್ಸ್ ಇಂದ ನಾನು ಇದನ್ನೇ ಯೂಸ್ ಮಾಡ್ತಿಲ್ಲ. ಎಲ್ಲರೂ ಕೂಡ ಫ್ರ್ಯಾಂಕಾಗಿ ಹೇಳ್ತಾನೆ ನಿಮಗೆ. ಆನ್ ಮಾಡಿದ್ಕೊಳ್ಳೆ ಪಾಪ ತುಂಬ ಜನ ಕೇಳ್ತಾರೆ, ಸರ್ ಎಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ಎಲ್ರಿಗೂ ಉತ್ತರ ಕೊಡ್ಬೇಕು ಮೆಸೆಂಜರಲ್ಲಿ. ಒಂದು ಕಾಳಜಿಯಿಂದ ಏನೋ ಕೇಳಿರ್ತಾರೆ, ಅವ್ರಿಗೆ ಉತ್ತರ ಕೊಡಲಿಲ್ಲ ಅಂದರೆ ಅವ್ರು ಬೇಜಾರಾಗ್ತದೆ. ಹಿಂಗಾಗಿ ಬೇಡ ಅಂತ ಸುಮ್ಮನೆ ಕುಂತಿದ್ದೆ. ಈ ಮಹೇಶ್ ಶೆಟ್ಟರು ಸುಮ್ಮನೆ ಇರಲಿಲ್ಲ, ಸುಮ್ಮನೆ ಇದ್ದವನಿಗೆ ಎಬ್ಬಿಸ್ಬಿಟ್ರು ನನಗೆ. ಅಂದ್ರೆ ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸೌಜನ್ಯ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರವಾಗಿ 13 ವರ್ಷಗಳ ಕಳೆದ ಬಂದೆ. ಆದ್ರೆ ನೀವು ಈಗ ಕಳೆದ 1.5 ವರ್ಷ 2 ವರ್ಷದ ಈಚೆಗೆ ನೀವು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ರಿ. ಅಂದ್ರೆ ಮೊದಲೇ ನೀವು ಮಹೇಶ್ ತಿಮ್ಮಾರೆಡ್ಡಿ ಅವರು ಪರಿಚಯ ಇತ್ತಾ ಅಥವಾ ನೀವಾಗೇ ಒಂದು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದ ಅಥವಾ ಯಾರಾದ್ರೂ ಕರೆತಂದಿದ್ದ? ಸರ್, ಯಾರು ಕರೆದಿಲ್ಲ ನನಗೆ. ಮಹೇಶ್ ಶೆಟ್ಟರು ಈ ಯೂಟ್ಯೂಬಲ್ಲಿ ಮಾತಾಡ್ತಿದ್ರಲ್ಲ, ಆಮೇಲೆ ಸೌಜನ್ಯ ಕೇಸ್ ಆಮೇಲೆ ನಾನು ಮುಂಚೆ ಅದು ಹೋರಾಟಕ್ಕೆ ಹೋಗಿದ್ದ ಮುಂಚೆ ಸ್ಟಡಿ ಮಾಡಿದೆ ನಾನು ಪೂರ್ತಿ. ಏನೇನು ನಡೀತು, ಏನಿರ್ಬೋದು ನಮ್ಮ ಪೊಲೀಸ್ ಆ್ಯಂಗಲಿಂದ. ಯಾಕಂದರೆ ಎಷ್ಟೋ ಜನ ಅದನ್ನು ದಾರಿ ತಪ್ಸಕ್ಕೆ ನೋಡಿದರು. ಸಂತೋಷ್ ರಾವ್ನೇ ಮಾಡಿರ್ಬೋದು ಅಂತ ಡೌಟ್ ನನಗೂ ಇತ್ತು. ಸೊ ಫಸ್ಟ್ ಐ ಕ್ಲಾರಿಫೈಡ್ ವೆದರ್ ಹಿ ಈಸ್ ದೇರ್ ಆರ್ ನಾಟ್. ಈ ಪ್ರಕರಣದಲ್ಲಿ ನನ್ನ ಇದರ ಪ್ರಕಾರ ಅವನಲ್ಲ ಅಂತ ನನಗನ್ನಿಸ್ತು. ಸೌಜನ್ಯ ಪ್ರಕರಣದಲ್ಲಿ ಅವನಿಲ್ಲ. ಇನ್ನು ಬೇರೆ 3-4 ಜನ ಇದ್ದಾರೆ, ಇನ್ನೂ ಜಾಸ್ತಿ ಜನನೇ ಇದ್ದಾರೆ. ಕನ್ಸರ್ನ್ ಕೆಲವೊಂದಿಷ್ಟು ರಿಟೈರ್ಡ್ ಆಗಿದ್ರು. ಅವಾಗ ಆಫೀಷಿಯಲ್ಸ್ ಭೇಟಿಯಾದೆ, ಮಾತಾಡಿದೆ, ಅದು ಪ್ಲೇಸ್ ಆಫ್ ಅಫೆನ್ಸಿಗೆ ಹೋದೆ. ಒಂದು ತಿಳ್ಕೊಳ್ಳಿ, ಯಾವತ್ತಿಗೂ ಕೂಡ ಇನ್ವೆಸ್ಟಿಗೇಷನ್ಗೆ ಅದು
ನನ್ನಂಥ ಒಂದು 4 ವರ್ಷ ಸರ್ವಿಸ್ ಮಾಡಿದವನೇ ಇರ್ಬೋದು, 40 ವರ್ಷ ಸರ್ವಿಸ್ ಮಾಡಿದವನೇ ಪೊಲೀಸ್ ಆಫೀಸರ್ ಇರ್ಬೋದು. ಎನಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ದ ಬೇಸಿಕ್ ಪ್ರಿನ್ಸಿಪಲ್ ಏನಂತ ಹೇಳಿದರೆ, ಪ್ಲೇಸ್ ಆಫ್ ಅಫೆನ್ಸಿಗೆ ಹೋಗಬೇಕು, ಅದನ್ನು ಸ್ಟಡಿ ಮಾಡಲೇಬೇಕು. ಪ್ಲೇಸ್ ಆಫ್ ಅಫೆನ್ಸ್ ಸ್ಟಡಿ ಮಾಡದೆ ಹೋದರೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗೋದಿಲ್ಲ. ನಾನು ಆ್ಯಸ್ ಅನ್ ಎಕ್ಸ್ ಆಫೀಸರ್, ಎಕ್ಸ್ ಪೊಲೀಸ್ ಆಫೀಷಿಯಲ್ ಆಗಿಯೇ ನಾನು ಮೊದಲು ಆ ಪ್ಲೇಸ್ ಆಫ್ ಅಫೆನ್ಸಿಗೆ ನಾನು ಹೋಗಿದ್ದು. ಅವಾಗ ಯಾರಿಗೂ ಕೂಡ ಗೊತ್ತಿದ್ದಿಲ್ಲ ನಾನು ಯಾರು ಅಂತ, ಜನ ಮರ್ತೇ ಬಿಟ್ಟಿದ್ರು. ಗಿರೀಶ್ ಮಟ್ಟಣ್ಣವ್ರು ಅಂತ ಯಾರು ಗೊತ್ತಿದ್ದಿಲ್ಲ. ಅನ್ಅಫಿಷಿಯಲ್ ಆಗಿ ನೀವು ಇನ್ವೆಸ್ಟಿಗೇಷನ್? ಅನ್ಅಫಿಷಿಯಲ್ ಅಲ್ಲ, ಬೈ ಇಂಟ್ರೆಸ್ಟ್ ಹೋಗಿದ್ದೆ ನಾನು. ಅದರಲ್ಲಿ ಅಫಿಷಿಯಲ್ ಅನ್ಅಫಿಷಿಯಲ್ ಅನ್ನೋದು ಬರೋದಿಲ್ಲ. ಬೈ ಮೈ ಓನ್ ಇಂಟ್ರೆಸ್ಟ್ ನಾನು ಹೋಗಿದ್ದೆ. ಅಲ್ಲಿ ಹೋಗಿ ಎಲ್ಲ ನೋಡಿದೆ. ಆನಂತರ ಥರ್ಡ್ ಐ ನಲ್ಲಿ ಆನಂತರ ಮಂಜುನಾಥ್ ಅಂತ ಇದ್ದರು. ಮಂಜುನಾಥ್ ಅವರು ಯೂಟ್ಯೂಬ್ ಮಾಡಿ ಅವರು ತೋರಿಸಿದ್ರು ಎಲ್ಲ. ಆನಂತರ ಪ್ರಶಾಂತ್ ಅಂಥೇಳಿ ಮೋಹಿತರು ಮಾತಾಡ್ತಾ ಇದ್ರು, ಅಡ್ವೊಕೇಟ್ ಮೋಹಿತರು, ಅವ್ರದ್ದೆಲ್ಲ ನಾನು ಗಮನಿಸ್ತಾ ಇದ್ದೆ. ಬಟ್ ನನಗನ್ನಿಸ್ತು ನಾನೇ ಹೋಗಬೇಕು ಅಂತ. ಅಲ್ಲಿ ಹೋಗಿದ ಮೇಲೆ ಕನ್ಫರ್ಮ್ ಆಯಿತು, ಇದನ್ನು ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ. ಈ ಒಂದು ಇದನ್ನು ಈ ಪ್ಲೇಸಲ್ಲಿ ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಅವಳನ್ನ ಲಿಫ್ಟ್ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಅದನ್ನೆಲ್ಲ ಸ್ಟೇಜ್ ಬೈ ಇದನ್ನು ಮಾಡ್ಬೇಕಾದ್ರೆ ನನಗೆ ಗೊತ್ತಾಯಿತು, ಕನ್ಫರ್ಮ್ ಆಯಿತು. ಆಮೇಲೆ ನಾನು ಡೈರೆಕ್ಟಾಗಿ ಈ ಪ್ರಕರಣದಲ್ಲಿ ತನಿಖೆ ಮಾಡಿದಂಥ ಒಂದಿಬ್ಬರು 3 ಜನ ಸ್ಟಾಫ್ಗಳನ್ನು ಕೂಡ ಕೇಳಿದೆ. ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ, ಅವ್ರ ಹೆಸರು ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ಅವ್ರು ಹೇಳಿದರು, ಇಲ್ಲ ಸರ್, ಬೈ ಪ್ರೆಷರ್ ಸಂತೋಷ್ ರಾವ್ನ ಫಿಟ್ ಮಾಡಿದ್ದಾರೆ, ಅವ್ರು ಅಲ್ವೇ ಅಲ್ಲ, ಸಂತೋಷ್ ರಾವ್ನ ಅಲ್ವೇ ಅಲ್ಲ ಅಂತ ಹೇಳಿದರು. ಸೊ ಆವಾಗ ನಾನು ಸೀರಿಯಸ್ ಆಗಿ ತೊಗೊಂಡು ನಾನು ಏನೇನಿದೆ ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದಾಗಿ. ಒಂದು ಯೂಟ್ಯೂಬ್ ನಮ್ಮ ಸ್ವಯಂ ಟೈಮ್ಸ್ ಕಾರ್ಕಳದಲ್ಲಿ ಹೇಳಿದೆ. ಆಮೇಲೆ ಗೌರಿ ಶಕ್ಕಿ ಅವ್ರ ಇದರಲ್ಲಿ ಹೇಳಿದೆ. ನನಗೆ ಮತ್ತು ಇನ್ನೊಬ್ಬರು ರಿಟೈರ್ಡ್ DSP ಅಂತ ಒಬ್ಬರನ್ನ ಕರ್ಕೊಂಡು ಬಂದು ದಾರಿ ತಪ್ಪಿಸ್ತಾ ಇದ್ರು. ಅವರು ಒಂಥರ ಅವಿವೇಕಿ ಹೇಳಿಕೆಯನ್ನು ಹೇಳ್ಕೊಡ್ತಾಯಿದ್ರು. ಅದು ಪೊಲೀಸ್ ಇಲಾಖೆಯಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಅವ್ರು ಹೇಳ್ತಾ ಇರೋದು ಎಷ್ಟು ಫಾಲ್ಟ್ ಅಂತ. ಔಟ್ಸೈಡರ್ಗೆ ಗೊತ್ತಾಗೋದಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಇವ್ರು ಏನು ತಪ್ಪು ಹೇಳ್ತಾ ಇದ್ದಾರೆ ಅಂತೇಳಿ. ಅದನ್ನು ನಾನು ಬಿಡಿಸಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವು ಯಾವ ಅಧಿಕಾರಿ ಬಂದು ಹೇಳ್ತಾ ಇದ್ದಾರಲ್ಲ, ಸಂತೋಷ್ ರಾವ್ನೇ ಮಾಡಿದ್ದ, ಇದು ಹಂಗೆ ಹಿಂಗೆ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ, ಆ ಅಧಿಕಾರಿಗೆ ಏನು ರೀ ಸಂಬಂಧ? ಹಿ ಶುಡ್ ಸ್ಪೀಕ್ ಆನ್ ಇನ್ವೆಸ್ಟಿಗೇಷನ್. ಆ ಅಧಿಕಾರಿ, ಮೈಸೂರಿನ ಅಧಿಕಾರಿ, ಅವ್ರ ಮೇಲೇ ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ ಮನೆಗೆ ಅಂಥೇಳಿ ಅವ್ರ ಮನೆ ಮೇಲೇ ದಾಳಿ ಮಾಡಿದರು. ಆ ವ್ಯಕ್ತಿ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡ್ತಾನೆ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾರೆ. ಅಂದರೆ ಇವ್ರದ್ದು ಏನು ಮುಂಚಿನ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ. ಇವರು ಸುಮ್ಮನೆ ಮಾಡಿರೋದು ಅವರು ಬೇರೆಯವರು ಮಾಡಿದ್ದಾರೆ ಅಂತೇಳಿ ದಾರಿ ತಪ್ಪಿಸ್ತಾ ಬರ್ತಾ ಹೋಗ್ತಾ ಇದ್ದಾರೆ. ಇದು ಒಂದೇ ಕೇಸ್ ಅಲ್ಲ. ನಾನೇನು ಮಾಡಿದೆ, ಅದಕ್ಕಿಂತ ಬಿಫೋರ್ ಏನೇನು ಕೇಸ್ ಆಗಿದೆ ಅದನ್ನೆಲ್ಲ ಸ್ಟಡಿ ಮಾಡಿದೆ, ತಿಳ್ಕೊಂಡೆ. ಅಲ್ಲಿ ಅವ್ರ ಮನೆಗೆ ಹೋದೆ, ತಿಳ್ಕೊಂಡು ವರ್ಕ್ ಮಾಡಿದ್ದೀನಿ. ಅವಾಗ ಐ ಫೌಂಡ್ ಒಂದು ಪ್ಯಾಟರ್ನ್ ಅಂತ ಇದೆ ಅದರಲ್ಲಿ. ಏನೇ ಪ್ರಕರಣಗಳಾದರೂ ಒಬ್ಬ ಇನ್ನೋಸೆಂಟ್ ತಂದು ಇಡ್ತಾರಲ್ಲಿ. ದೂರು ಯಾರು ಕೊಡಬೇಕು ಅವ್ರ ಕಡೆಯಿಂದ ದೂರೇ ತಗೊಳ್ಳೋದಿಲ್ಲ ಪೊಲೀಸರು. ಸೌಜನ್ಯ ಪ್ರಕರಣದಲ್ಲಿ ದೂರು ಕೊಡಬೇಕಾಗಿದ್ದು ಅವ್ರ ತಾಯಿ. ಕಂಪ್ಲೇಂಟ್ ಅಂದರೆ ದೂರು ಕೊಡಬೇಕಾಗಿದ್ದರೆ ಕಂಪ್ಲೇಂಟ್ ತೊಗೊಳ್ಬೇಕಾಗಿರೋದು, ಅದು ಆಯೋದ ಡ್ಯೂಟಿ. ಅದು ಇಂಥವ್ರು ನೀವು ಬನ್ನಿ, ನೀವು ಕೊಡಿ ಅಂಥೇಳಿ. ತಾಯಿದು ಕಂಪ್ಲೇಂಟೇ ತೊಗೊಳೋದಿಲ್ಲ. ತಾಯಿದು ಯಾಕೆ ತೊಗೋಬೇಕು ಅಂತ ಹೇಳಿದರೆ, ಅವಳು ಯಾವ ಸ್ಟೇಜಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ. ಮಗಳ ಮೇಲೆ ಅತ್ಯಾಚಾರ ಆದಾಗ ತಾಯಿ ಕಾಂಪ್ರಮೈಸ್ ಆಗೋದಿಲ್ಲ. ಅದೊಂದು ಪ್ರಿನ್ಸಿಪಲ್, ಅದು ಮಾಡೋದೇ ಇಲ್ಲ. ಆನೆ ಮಾವುತನ ಕೇಸ್ನಲ್ಲಿ ಯಾರ ಕಡೆಯಿಂದ ದೂರು ತಗೋಬೇಕಾಗಿತ್ತು? ಆ ಸತ್ತಂತವನ ಹೆಂಡತಿ ಅಥವಾ ಮಕ್ಕಳ ಕಡೆಯಿಂದ ಕಂಪ್ಲೇಂಟ್ ತಗೋಬೇಕಾಗಿತ್ತು. ಯಾರು ಅಕ್ಯೂಸ್ಡ್ ಇದ್ದಾನೆ, ಯಾರು ಅದನ್ನು ಮಾಡಿದ್ದಾನೆ ಅನ್ನುವ ಸಂಶಯ ಇದೆ, ಆ ವ್ಯಕ್ತಿ ಕಡೆಯಿಂದ ದೂರು ತಗೊಳ್ತಾರೆ. ಅದಕ್ಕಿಂತ ಬಿಫೋರ್ ಯಾವುದು ಪದ್ಮಲತಾ ಕೇಸಲ್ಲಿ ಅವಾಗಲೂ ಕೂಡ ಇನ್ನೂ ವಸಂತ್ ಕುಲಾಲ್ ಅಂತೇಳಿ ಅವನು ಅಕ್ಯೂಸ್ಡ್ ಮಾಡ್ತಾರೆ. ವೇದವಲ್ಲಿ ಪ್ರಕರಣದಲ್ಲಿ ಗಂಡನ್ನೇ ಅಕ್ಯೂಸ್ಡ್ ಮಾಡಕ್ಕೆ ಹೋಗ್ತಾರೆ. ಎಲ್ಲ ನಡೆದಿದ್ದು ಇವ್ರ ಕ್ಷೇತ್ರದಲ್ಲಿನೇ ನಡೆದಿದೆ, ಈ ಕ್ಷೇತ್ರದಲ್ಲೇ ನಡೆದಿದೆ. ಒಂದು ಪವಿತ್ರ ಕ್ಷೇತ್ರದಲ್ಲಿ ಅಷ್ಟೊಂದು ಅನಾಚಾರಗಳು, ಅತ್ಯಾಚಾರಗಳು, ಕೊಲೆ ನಡೀತಾವ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಕರಣದಲ್ಲಿ ಕೂಡ ಇವ್ರು ಏನು ಹೇಳ್ತಾರೆ ಗೊತ್ತಾ? ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತೇಳಿ. ದೇರ್ ಇಸ್ ಅ ಪ್ಯಾಟರ್ನ್. ಈಗ ನೀವು ನೋಡ್ತಾ ಇದ್ದೀರಲ್ಲ, ರಿಲೇಟೆಡ್ ಟು ಸಮೀರ್, ಹಿಂದೂ ಮುಸ್ಲಿಂ ದೇವಸ್ಥಾನದ ಮೇಲೆ ಅಪಚಾರ, ಇದು ಬರೀ ಸಮೀರಿಗಿಷ್ಟೇ ಸೀಮಿತ ಆಗಿಲ್ಲ. ಹಿಂದೆ ಇರುವಂತಹ ಎಲ್ಲ ಪ್ರಕರಣಗಳಲ್ಲಿ ಕೂಡ ದೇ ಹ್ಯಾವ್ ರಿಪೀಟೆಡ್. ಅನೇಕ ಜನ ಹೆಣ್ಮಕ್ಳು ಈ ಉಗ್ರಪ್ಪ ವರದಿಯಲ್ಲಿ ಇದೆ, ಅನೇಕ ಜನ ಹೆಣ್ಮಕ್ಳು ಕಾಣೆ ಆಗ್ತಾರೆ. ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ನೀವು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಆಗುತ್ತೆ, ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡಿ ಅಂತೇಳಿ ಎಷ್ಟೋ ಜನರನ್ನ ಹಿಂದೆ ಸರಿಸಿದ್ದಾರೆ. ಸಾವು ಆಯ್ತು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಈ ಕ್ಷೇತ್ರಕ್ಕೆ ಅಪಮಾನ ಆಗುತ್ತೆ, ಕಂಪ್ಲೇಂಟ್ ಕೊಡಬೇಡ. ವಾಟ್ ನಾನ್ ಸೆನ್ಸ್ ಇಟ್ಸ್ ಗೋಯಿಂಗ್ ಆನ್? ಇಟ್ಸ್ ಅನ್ ಅಟ್ಟರ್ ಶೀರ್ ನಾನ್ ಸೆನ್ಸ್ ಇದು ಈ ರಾಜ್ಯದಲ್ಲಿ ನಡೀತಾ ಇರೋದು.
ಮನೆ ಮಗಳು ಸತ್ತಿರ್ತಾಳೆ, ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಆ ಕ್ಷೇತ್ರಕ್ಕೆ ಅಪಮಾನ. ಹೆಂಗಾಗುತ್ತೆ? ಅಟ್ಟರ್ ಶೇರ್ ನಾನ್ ಸೆನ್ಸ್ ನಡೀತಾ ಇದೆ ಇಲ್ಲಿ. ದೇವಸ್ಥಾನಕ್ಕೆ ಯಾರು ಪ್ರಶ್ನೆ ಮಾಡಿಲ್ಲ, ಮಾಡೋ ಹಂಗೂ ಇಲ್ಲ. ಯಾವ್ದ್ರಿ ಮಾಡ್ತಾನೆ ದೇವಸ್ಥಾನಕ್ಕೆ? ಯಾಕೆ ಮಾಡಬೇಕು? ಭಕ್ತರು ಯಾವತ್ತಿಗಾದ್ರೂ ದೇವಸ್ಥಾನಕ್ಕೆ ಪ್ರಶ್ನೆ ಮಾಡ್ತಾರ? ಭಕ್ತರಿಗೆ ಆದಂಥ ನೋವುಗಳನ್ನ ಕೇಳ್ತಾರೆ ಅವ್ರು, ಯಾಕೆ ನಮ್ಗೆ ನೋವು ಮಾಡಿದ್ರಿ ಅಂತೇಳಿ ದೇವರಿಗೆ ಕೇಳಿಲ್ಲ. ದೇವರಿಗೆ ಏನಂದ್ರೆ ನಿನ್ನ ಕ್ಷೇತ್ರದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲಪ್ಪ ಅಂತ ಕೇಳ್ತಾರೆ. ಅಪಚಾರ ಮಾಡಲ್ಲ ಯಾರು. ಕೇಳ್ತಾ ಇರೋದು ನಿಮ್ಮ ಅದೇ ಕ್ಷೇತ್ರದಲ್ಲಿ ಆಗ್ತಾ ಇದೆಯಲ್ಲಪ್ಪ, ಜವಾಬ್ದಾರಿ ಯಾರ್ದು ಸರ್ ಕಿರಣ್? ಸುಮ್ಮನೆ ಒಂದು ನಾನು ಹೇಳ್ತೇನೆ, ನನ್ನ ಮನೆ ಅಂಗಳದಲ್ಲಿ ಪ್ರತಿ 3 ದಿನಕ್ಕೆ ಒಂದು ಹೆಣ ಬಿದ್ದರೆ ವರದಿಯಲ್ಲಿದೆ. ಅಡಿಷನಲ್ SP ಹೇಳಿದ್ದಾರೆ, ಪ್ರಾಸಿಕ್ಯೂಷನ್ ಮುಂದೆ ಹೇಳಿದ್ದಾರೆ. ಪ್ರತಿ 3 ದಿನಕ್ಕೊಂದು ಡೆಡ್ ಬಾಡಿ ಬಿದ್ದರೆ ನನ್ನ ಮನೆ ಅಂಗಳದಲ್ಲಿ ಜವಾಬ್ದಾರಿ ಯಾರ್ದು? ಫಸ್ಟ್ ಜವಾಬ್ದಾರಿ ಯಾರ್ದು? ನಂದು ತಾನೆ. ಜನ ನನಗೆ ಕೇಳ್ತಾರೆ ತಾನೆ, ಯಾರೋ ಮಾಡಿದ್ದಾರೆ ಅಂತಾರೆ ಕೇಳ್ತಾರ? ಅದೇ ಶ್ರೀ ಕ್ಷೇತ್ರದಲ್ಲಿ, ಅದೇ ನೇತ್ರಾವತಿ ತೀರದಲ್ಲಿ ಎವ್ರಿ 3 days ಒಂದು ಹೆಣ ಬೀಳ್ತಾ ಇದೆ. ಇದನ್ನು ಕೇಳಿದ್ರೆ ಕ್ಷೇತ್ರಕ್ಕೆ ಅಪಮಾನ ಅಂತ ಹೆಂಗಂತೀರಿ ನೀವು? ಸೊ ನಮಗನ್ಸುತ್ತೆ ಕ್ಷೇತ್ರವನ್ನ, ಶ್ರೀ ಕ್ಷೇತ್ರವನ್ನ ಮುಂದಿಟ್ಕೊಂಡು ಇವರೆಲ್ಲ ಅನಾಚಾರಗಳನ್ನ ಮಾಡ್ತಾ ಇದ್ದಾರಂತ ವೆರಿ ಕ್ಲಿಯರ್ ಗೊತ್ತಾಗುತ್ತೆ.